ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಮೈಸೂರಿನ ಮೇಟಗಳ್ಳಿ ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ತರಾತುರಿಯಲ್ಲಿ ಸಿಎಂ ಹಾಗೆ ಡಿಸಿಎಂ ಜೊತೆ 3 ನಿಮಿಷ ಮಾತುಕತೆ ನಡೆಸಿ ದೆಹಲಿಗೆ ಹೋಗ್ಬಿಟ್ರು. ಆಗಿನಿಂದಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಈ ಮಧ್ಯೆ ಸಿದ್ದರಾಮಯ್ಯ ಅಳೆದು ತೂಗಿ ಒಂದೇ ಕಲ್ಲಿಗೆ 3 ಹಕ್ಕಿನ ಹೊಡೆದಿದ್ದಾರೆ. ಸಿದ್ದರಾಮಯ್ಯ ಅವರ ಚಾಣಾಕ್ಷ ನಡೆ ಡಿಕೆ ಶಿವಕುಮಾರ್ ಮಾತ್ರ ಅಲ್ಲ, ಕುಮಾರಸ್ವಾಮಿ ಯಡಿಯೂರಪ್ಪ ಅವ್ರಿಗೂ ಕೂಡ ಬಿಗ್ ಶಾಕ್ ಕೊಟ್ಟಿದೆ. ಏನಿದು ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಿಎಂ ಸಿದ್ದರಾಮಯ್ಯ ಅಂದ್ರೆ ಹಾಗೆ ನಿಷ್ಠುರವಾದ ನೇರ ನುಡಿ, ಪ್ರಖರ ಮಾತು. ಅದು ಯಾರೇ ಇರಲಿ, ಎದುರಾಳಿಗಳಾಗಿರ್ಲಿ, ಮಿತ್ರರಾಗಿರ್ಲಿ, ಶತ್ರುಗಳೇ ಬೇಕಾದ್ರಾಗಿರ್ಲಿ, ಬೆಂಬಲಿಗರು ಕೂಡ ಆಗ್ಬಿಟ್ಟಿರ್ಲಿ, ಆಪ್ತರಾಗಿರ್ಲಿ, ಎಲ್ರಿಗೂ ಅಷ್ಟೇ. ಕರ್ನಾಟಕದ ಕಳಂಕರಹಿತ ಸಿಎಂ, ದಾಖಲೆಗಳ ಸರದಾರ, ಸತತ 16 ಬಾರಿ ಬಜೆಟ್ ಅನ್ನ ಮಂಡಿಸಿದಂತ ಖ್ಯಾತಿ ಸಿದ್ದರಾಮಯ್ಯ ಅವರಿಗೆ. ಇದರ ಜೊತೆಗೆ ಈಗ ಚೊಚ್ಚಲ 17ನೇ ದಾಖಲೆಯ ಬಜೆಟ್ ಅನ್ನ ಮಂಡಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಈಗ ಅಸಲಿ ವಿಚಾರ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ತಮ್ಮೂರಿನ ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಭೇಟಿ ಬಳಿಕ ಫುಲ್ ಆಕ್ಟಿವ್ ಆಗಿದ್ದಾರೆ. ಸಿಎಂ ಸೀಟಿನ ಪೈಪೋಟಿಗಿಳಿದಿರುವ ಡಿಕೆ ಶಿವಕುಮಾರ್ ಮಾತ್ರ ಅಲ್ಲದೆ ಬಿಜೆಪಿ ಜೆಡಿಎಸ್ನವ್ರಿಗೂ ಕೂಡ ಶಾಕ್ ಕೊಟ್ಟಿದ್ದಾರೆ. ಮೊದಲಿಗೆ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದು ಶಾಕ್ ಹೆಂಗ್ ಕೊಟ್ರು? ಸಿದ್ದರಾಮಯ್ಯ ಅವರು ಸಂಘಟನಾ ಚತುರ ಡಿಕೆಯನ್ನ ತಡೆಯೋದಕ್ಕೆ ರಾಜತಂತ್ರವನ್ನ ಅನುಸರಿಸಿದ್ದಾರೆ. ಸಿದ್ದರಾಮಯ್ಯ ಅವರ 17ನೇ ಬಜೆಟ್ ಅನ್ನ ಮಂಡಿಸದಂತೆ ತಡೆಯಲೆತ್ನಿಸಿದಂತ ಡಿಕೆ ಶಿವಕುಮಾರ್ಗೆ ಸಿದ್ದು ಚೆಕ್ಮೇಟ್ ಅನ್ನ ಇಟ್ಟಿದ್ದಾರೆ. ನಾನೇ ಬಜೆಟ್ ಅನ್ನ ಮಂಡಿಸಬೇಕೆಂಬ ನಿರ್ಧಾರ. ಅದಕ್ಕೆ ಪೂರ್ವಭಾವಿಯಾಗಿ ಸಚಿವ ಸಂಪುಟ ಸಭೆ ನಡೆಸಿದ್ದಾರೆ. ಸಂಪುಟದಲ್ಲಿ ವಿಶೇಷ ಅಧಿವೇಶನ ನಡೆಸುವ ನಿರ್ಣಯ ಕೂಡ ಕೈಗೊಂಡಿದ್ದಾರೆ. ಸಂಪುಟ ಸಹೋದ್ಯೋಗಿಗಳ ಒಪ್ಪಿಗೆಯನ್ನ ಪಡ್ಕೊಂಡಿದ್ದಾರೆ. ಈ ಮೂಲಕ ರಾಜತಂತ್ರವನ್ನ ಅನುಸರಿಸಿದ್ದಾರೆ. ಇದು ಹೈಕಮಾಂಡ್ಗೆ ಧರ್ಮ ಸಂಕಟವಾಗಿದೆ. ಹೀಗೆ ವಿಶೇಷ ಅಧಿವೇಶನ ಕರೆದಿರೋದ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೇಲ್ನೋಟಕ್ಕೆ ದ್ವೇಷ ಭಾಷಣ ತಡೆ ಮಸೂದೆಗೆ ಶಕ್ತಿಯನ್ನ ನೀಡೋದಕ್ಕೆ, ಆದ್ರೆ ಇದು ವಾಸ್ತವವಾಗಿ ಬಜೆಟ್ ಮಂಡಿಸೋದಕ್ಕೆ. ಒಮ್ಮೆ ಬಜೆಟ್ ಮಂಡಿಸೋದಕ್ಕೆ ಸಂಪುಟದಲ್ಲಿ ನಿರ್ಣಯ ಕೈಗೊಂಡ್ರೆ ಅದನ್ನ ತಡೆಯೋದಕ್ಕೆ ಆಗಲ್ಲ. ಹಾಗೊಮ್ಮೆ ತಡೆದ್ರೆ ಅದು ನೇರವಾಗಿ ಹೈಕಮಾಂಡ್ಗೆ ಹಿನ್ನಡೆಯಾಗುತ್ತೆ. ಹೈಕಮಾಂಡ್ಗೆ ಹಿಂದೇಟ್ ಹಾಕಿದ್ರೆ ಡಿಕೆ ಮಾತ್ರ ಏನು ಮಾಡೋದಕ್ಕಾಗೋದಿಲ್ಲ. ಇದು ಡಿಕೆಯನ್ನ ತಡೆಯೋದಕ್ಕೆ ಸಿದ್ದು ಕೈಗೊಂಡಿರುವಂತ ತಂತ್ರ. ದ್ವೇಷ ಭಾಷಣ ಕಾಯ್ದೆಗೆ ಮತ್ತಷ್ಟು ಶಕ್ತಿ ನೀಡಿದ್ರೆ ಅದು ನೇರವಾಗಿ ಬಿಜೆಪಿಗರ ಮೇಲೆ ಪರಿಣಾಮ ಬೀರುತ್ತೆ. ಇದರ ಜೊತೆಗೆ ಅವರೊಂದಿಗೆ ಕೈ ಜೋಡಿಸಿರುವ ಮಾಜಿ ಸಿಎಂ, ಕೇಂದ್ರದ ಪ್ರಭಾವಿ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಒಟ್ಟಾರೆ ಸಿದ್ದರಾಮಯ್ಯ ಕುಮಾರಸ್ವಾಮಿಗೆ ಶಾಕ್ ಕೊಟ್ಟಿದ್ದು, ಯಡಿಯೂರಪ್ಪ ಅವರು ಕೂಡ ಚೆಕ್ಮೇಟ್ ಅನ್ನ ಇಟ್ಟಿದ್ದಾರೆ. ಒಂದೇ ಕಲ್ಲಿಗೆ 2 ಅಲ್ಲ 3 ಹಕ್ಕಿನ ಹೊಡಿತಿದ್ದಾರೆ. ಪಕ್ಷದೊಳಗಿನ ಬದ್ಧ ವೈರಿ ಜೊತೆಗೆ ಪಕ್ಷದ ಹೊರಗಿನ ಬದ್ಧ ವೈರಿಗಳಿಗೂ ಕೂಡ ಶಾಕ್ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಡಿಕೆ ಶಿವಕುಮಾರ್ ಸುಮ್ಮನಿರ್ತಾರಾ? ಕುಮಾರಸ್ವಾಮಿ, ಯಡಿಯೂರಪ್ಪ ಹಾಗೆ ಬಿಜೆಪಿಗರು ಏನು ಪ್ರತಿತಂತ್ರವನ್ನು ರೂಪಿಸ್ತಾರೆ? ಕಾದು ನೋಡಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.